ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 121ರ ಪ್ರೊಮೋ. ವೇದಾಂತ್ ಟ್ರಾವೆಲ್ ಬ್ಯಾಗ್ನ ಒಳಗಿದ್ದ ಜ್ಯುವೆಲರಿ ಗಿಫ್ಟನ್ನು ತೆಗೆದು ಮತ್ತೊಮ್ಮೆ ಅವಳಿಗೆ ವಿಶ್ ಮಾಡಿ ಅವಳ ಕೈಗಿಟ್ಟ. ದಿಸ್ ಈಸ್ ಫಾರ್ ಯು ಸಾನು, ಏನಿದೆ ಅಂತ ನೋಡು, ಐ ಥಿಂಕ್ ಯು ಲೈಕ್ ಇಟ್ ಎಂದು ಹೇಳಿದಾಗ ಅವಳ ಕಣ್ಣುಗಳು ಅರಳಿದರು. ಅಂದವನು ತನ್ನ ಬಳಿ ಹೇಳಿದ್ದು ನೆನಪಾಗಿ ಕೆನ್ನೆ ಉಬ್ಬಿಸಿದಳು ಸನ್ನಿಧಿ. ಬೇರೆಯವರಿಗೆ ತಂದಿರೋ ಗಿಫ್ಟ್ ನನಗೆ ಬೇಡ, ನೀನೇ ಇಟ್ಕೋ. ನಸು ಮುನಿಸಿನಿಂದ ಅದನ್ನು ಮುಟ್ಟಲಿಲ್ಲ. ನಿರಾಕರಿಸಿ ಕೈ ಹಿಂದೆ ತೆಗೆದುಕೊಂಡಾಗ, ಇದು ಬೇರೆಯವರಿಗೆ ತಗೊಂಡು ಬಂದಿದ್ದು ಅಂತ ನಿನ್ನ ಹತ್ರ ಯಾರು ಹೇಳಿದರು? ಇದು ನಿಂಗೋಸ್ಕರ ತಗೊಂಡು ಬಂದಿರೋದು, ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಹೇಳಿದ ವೇದಾಂತ್. ನನ್ನ ಹುಡುಗಿಗೆ ಇದರೊಳಗೆ ಏನಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ. ನಾನು ಪ್ರೀತಿಯಿಂದ ಕೊಟ್ಟಾಗ ಬೇಡ ಅನ್ನೋಕೆ ಮನಸ್ಸಾದರೂ ಹೇಗೆ ಬರುತ್ತೆ ಎನ್ನುತ್ತಾ ಅವಳ ತುಟಿಗೆ ಬಲವಾಗಿ ಚುಂಬಿಸಿದ ವೇದಾಂತ್. ಆವತ್ತು ಒಂದಿನ ಇಡೀ ಒಟ್ಟಿಗೆ ಇರೋಣ ಅಂತ ಹೇಳಿದವನು ನನ್ನ ಮನೆಯಲ್ಲಿ ಬಿಟ್ಟು ಶಾಪಿಂಗ್ಗೆ ಹೋಗಿ ಬಂದಿದ್ಯಲ್ಲ, ಆವತ್ತು ನಿನ್ನ ಪಾಕೆಟ್ ಒಳಗೆ ಇದೇ ತಾನೇ ಇದ್ದಿದ್ದು. ಆಗ ನೀನು ನನ್ನ ಹತ್ರ ಏನು ಹೇಳಿದೆ ಜ್ಞಾಪಿಸ್ಕೋ, ಸನ್ನಿಧಿ ಹೇಳಿದಾಗ ವೇದಾಂತ್ ಅವಳ ಕತ್ತಿನ ಸುತ್ತಲೂ ಕೈ ಬಳಸಿ ಹತ್ತಿರ ಎಳೆದುಕೊಳ್ಳುತ್ತಾ, ಓ ಅದಾ, ಅಮ್ಮ ಅವರ ಕೋಪಕ್ಕೆ ಕಾರಣ ನಾನು ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಿ ಅಂತ ನೀನು ಅಂದ್ಕೊಂಡ್ಯಾ? ಆವತ್ತು ಈ ಗಿಫ್ಟ್ ತಂದಿದ್ದಲ್ಲ, ನಿಜವಾಗ್ಲೂ ಅದು ಬೇರೆಯವರಿಗೋಸ್ಕರ ತಂದಿದ್ದು ಅಂದರೆ ನೀನೀಗ ಮತ್ತೆ ನನ್ನ ಅಪಾರ್ಥ ಮಾಡ್ಕೋಬೇಡ. ಅದು ಅಮ್ಮನಿಗೋಸ್ಕರ ತಗೊಂಡು ಬಂದಿರೋ ಗಿಫ್ಟು. ನಾಡಿದ್ದು ಬುಧವಾರನೇ ನಮ್ಮಮ್ಮನ ಬರ್ತ್ಡೇ, ಅದಕ್ಕೋಸ್ಕರ ತಗೊಂಡು ಬಂದಿರೋದು. ವೇದಾಂತ್ ಅವಳಿಂದು ತನ್ನ ಮೇಲೆ ಮುನಿಸಿಕೊಳ್ಳಬಾರದೆಂದು ಅವಳಿಗೆ ವಿವರಿಸಿ ಹೇಳಿದ್ದ. ಅದು ಚಿಕ್ಕದಾಗಿತ್ತು, ಅವನ ಪ್ಯಾಂಟಿನ ಜೇಬಿನೊಳಗಿತ್ತು. ಇದು ಉದ್ದದ ಬಾಕ್ಸ್, ಆದ್ದರಿಂದ ಅವನು ಹೇಳಿದ್ದು ಸತ್ಯ ಎಂದು ಅವಳಿಗೆ ಅರಿವಾಯಿತು. ಸನ್ನಿಧಿ ಬಾಯಿಯಲ್ಲಿ ತನಗೆ ಅವನು ಕೊಟ್ಟ ಗಿಫ್ಟ್ ಬೇಡ ಎಂದು ಹೇಳಿದರು. ಅವಳ ಕಣ್ಣುಗಳು ಆ ಗಿಫ್ಟ್ ಮೇಲೆ ಇತ್ತು. ಅದನ್ನು ಗಮನಿಸಿದ ವೇದಾಂತ್ ತಾನಾಗಿ ಅದನ್ನು ತೆರೆದು ಅವಳ ಮುಂದೆ ಹಿಡಿದು, ಈಗ ಬೇಡ ಅಂತ ಹೇಳು ನೋಡೋಣ ಎಂದು ಹೇಳಿದಾಗ ಅವಳ ಕಣ್ಣುಗಳು ಅರಳಿ ನಕ್ಷತ್ರಗಳಂತೆ ಹೊಳೆಯಲಾರಂಭಿಸಿದ್ದವು. ಅದು ಅವಳಿಗಾಗಿಯೇ ಖರೀದಿಸಿದ್ದು ಎಂಬುದಕ್ಕೆ ಸಾಕ್ಷಿಯೂ ಇತ್ತು. ಅದನ್ನು ಕಂಡಾಗ ಸನ್ನಿಧಿಗೆ ಅದನ್ನು ಬೇಡವೆಂದು ನಿರಾಕರಿಸಲು ಸಾಧ್ಯವೇ ಆಗಲಿಲ್ಲ. ಅಷ್ಟು ಚೆನ್ನಾಗಿತ್ತು ಅವನು ಅವಳಿಗಾಗಿ ಖರೀದಿಸಿದ್ದ ಗಿಫ್ಟು. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ.